ಹಾ, ನಾವೆಲ್ಲರೂ ಜೀವನದಲ್ಲಿ ಯಾವುದಾದರೂ ಒಂದು ದೊಡ್ಡ ಪ್ರಯಾಣಕ್ಕೆ ಹೊರಟಾಗ ನಮ್ಮ ಬಳಿ ಸ್ಪಷ್ಟವಾದ ನಕ್ಷೆ ಇರುತ್ತೆ, ಹಾಗೆಯೇ ವಾಹನಕ್ಕೊಂದು ಸ್ಟೀರಿಂಗ್ ಅಥವಾ ಚುಕ್ಕಾಣಿ ಇರುತ್ತೆ ಅನ್ನೋ ಭರವಸೆ ಇಟ್ಕೊಂಡಿರ್ತೀವಿ ಅಲ್ವಾ? ಗುರಿ ಸ್ಪಷ್ಟವಾಗಿದ್ದಾಗ ಆ ಪ್ರಯಾಣ ಸುಗಮವಾಗಿ ಸಾಗುತ್ತೆ. ಖಂಡಿತ. ಆದರೆ ಒಂದೊಮ್ಮೆ ಆ ಚುಕ್ಕಾಣಿಯೇ ಕೈತಪ್ಪಿ ಹೋದ್ರೆ ಏನಾಗುತ್ತೆ ಅಂತ ಯೋಚಿಸಿ. ನನಗೂ ಅದೇ ಅನ್ನಿಸ್ತು. ನಮ್ಮ ಮೆದುಳು ಕೂಡ ಬಹುತೇಕ ಬಾರಿ ಒಂಥರ ಚುಕ್ಕಾಣಿ ಇಲ್ಲದ ಹಡಗಿನಂತೆ ವರ್ತಿಸುತ್ತೆ. ಸ್ಪಷ್ಟವಾದ ಗುರಿ ಇಲ್ಲದಿದ್ದಾಗ ಅದು ಕಡಿಮೆ ಶ್ರಮದ ಹಾದಿಯನ್ನ, ಅಂದ್ರೆ ಎಲ್ಲಿ ಸುಲಭವಾಗಿ ಜಾರಿಕೊಂಡು ಹೋಗ್ಬೋದೋ ಆ ದಾರಿಯನ್ನ ತನ್ನ ಡಿಫಾಲ್ಟ್ ವ್ಯವಸ್ಥೆಯಾಗಿ ಆಯ್ಕೆ ಮಾಡಿಕೊಳ್ಳುತ್ತೆ. ನಿಜ, ಇದು ಬಹಳ ಸಾಮಾನ್ಯವಾದ ವಿಷಯ. ಇಂದಿನ ನಮ್ಮ ಈ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಇಂದಿನ ನಮ್ಮ ಮುಂದಿರುವ ಮೂಲವಸ್ತು ಬ್ರಯಾನ್ ಟ್ರೇಸಿ ಅವರ ನೋ ಎಕ್ಸ್ಕ್ಯೂಸಸ್ ದ ಪವರ್ ಆಫ್ ಸೆಲ್ಫ್ ಡಿಸಿಪ್ಲಿನ್ ಅನ್ನೋ ಪುಸ್ತಕದ ಆಯ್ದ ಭಾಗಗಳು. ಇದೊಂದು ಅದ್ಭುತವಾದ ಪುಸ್ತಕ. ಅವರು ತಮ್ಮ ಆಂತರಿಕ ಭಯಗಳನ್ನ ಮೆಟ್ಟಿ ನಿಂತು, ಅಂದ್ರೆ ದೈನಂದಿನ ಅಭ್ಯಾಸಗಳ ಮೂಲಕ ದೃಢವಾದ ವ್ಯಕ್ತಿತ್ವವನ್ನ ಹೇಗೆ ರೂಪಿಸಿಕೊಳ್ಬೋದು ಅನ್ನೋದನ್ನ ಈ ಮೂಲಗಳು ತೆರೆದಿಡ್ತವೆ. ನೀವು ಹೇಳಿದ ಆ ಚುಕ್ಕಾಣಿ ಇಲ್ಲದ ಹಡಗಿನ ಉಪಮೆ ಇಲ್ಲಿ ಬಹಳ ಸೂಕ್ತವಾಗಿದೆ. ಮೆದುಳು ಯಾವಾಗ್ಲೂ ಆ ಆರಾಮದಾಯಕವಾದದ್ದನ್ನೇ ಹುಡುಕುವಂತೆ ವಿಕಾಸಗೊಂಡಿದೆ. ಇದು ಮನುಷ್ಯನ ಅತ್ಯಂತ ಸಹಜ ಪ್ರವೃತ್ತಿ. ಅಂದ್ರೆ ಅದು ನಮ್ಮ ತಪ್ಪಲ್ಲ ಅಂತೀರಾ? ನೋಡಿ, ಈ ಡಿಫಾಲ್ಟ್ ವ್ಯವಸ್ಥೆಗೆ ನಾವು ಶರಣಾಗುವುದು ಕೇವಲ ಆಲಸ್ಯದಿಂದಲ್ಲ. ಅದರ ಹಿಂದೆ ಒಂದು ಮಾನಸಿಕ ತಂತ್ರವಿದೆ. ಏನಂದ್ರೆ, ನಮ್ಮ ವೈಫಲ್ಯಗಳಿಗೆ ನಾವು ಸಬೂಬುಗಳನ್ನ ಅಥವಾ ನೆಪಗಳನ್ನ ಹೇಳಲು ಶುರು ಮಾಡ್ತೀವಿ. ಎಲ್ಲಿಯವರೆಗೆ ಈ ನೆಪಗಳು ಇರುತ್ತವೆಯೋ ಅಲ್ಲಿಯವರೆಗೆ ಸ್ವಯಂ ಶಿಸ್ತು ಬೆಳೆಯಲು ಸಾಧ್ಯವೇ ಇಲ್ಲ. ಕರೆಕ್ಟ್. ಶಿಸ್ತನ್ನ ಬೆಳೆಸ್ಕೊಳ್ಳೋ ಮುನ್ನ ನಮ್ಮನ್ನ ತಡಿತಿರುವ ಈ ಅತಿದೊಡ್ಡ ತಡೆಗೋಡೆಯನ್ನ ನಾವು ಒಡೆದು ಹಾಕಬೇಕಿದೆ. ಬ್ರಯಾನ್ ಟ್ರೇಸಿಯಲು ಒಂದು ಬಹಳ ಆಸಕ್ತಿದಾಯಕವಾದ ಪರಿಕಲ್ಪನೆಯನ್ನ ಮುಂದಿಡ್ತಾರೆ. ಅದೇ ಒಂದಲ್ಲ ಒಂದು ದಿನ ಎಂಬ ದ್ವೀಪ, ಅಂದ್ರೆ ಸಮ್ ಡೇ ಐಲ್. ಹೌದು, ಆ ಭ್ರಮಾತ್ಮಕ ದ್ವೀಪ. 80% ಜನರು ಈ ಕಾಲ್ಪನಿಕ ದ್ವೀಪದಲ್ಲೇ ವಾಸಿಸುತ್ತಿರ್ತಾರೆ ಅಂತ ಲೇಖಕರು ಹೇಳ್ತಾರೆ. ಒಂದು ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ಆ ದ್ವೀಪದಲ್ಲಿ ಇಬ್ರು ಕುಳಿತುಕೊಂಡು ನೆಪಗಳೆಂಬ ಕಾಕ್ಟೇಲ್ ಕುಡಿಯುತ್ತಾ ಒಂದಲ್ಲ ಒಂದು ದಿನ ನಾನು ವ್ಯಾಯಾಮ ಶುರು ಮಾಡ್ತೀನಿ ಅಥವಾ ಒಂದಲ್ಲ ಒಂದು ದಿನ ಸಾಲ ತೀರಿಸ್ತೀನಿ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತು ಆ ದ್ವೀಪದಲ್ಲಿರೋರೆಲ್ಲರೂ ಪರಸ್ಪರ ತಮ್ಮ ವೈಫಲ್ಯಗಳಿಗೆ ನೆಪಗಳನ್ನ ಹಂಚಿಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ, ಗೊತ್ತಾ? ಹೌದಾ? ಅಂದ್ರೆ ಯಾವ ತರದ ನೆಪಗಳು? ನನ್ನ ಬಾಸ್ ಸರಿಯಿಲ್ಲ, ನನಗೆ ಒಳ್ಳೆ ಶಿಕ್ಷಣ ಸಿಗ್ಲಿಲ್ಲ, ಮಾರ್ಕೆಟ್ ಪರಿಸ್ಥಿತಿ ಸರಿಯಿಲ್ಲ. ಹೀಗೆ ಒಬ್ರಿಗೊಬ್ರು ನೆಪಗಳನ್ನ ಹೇಳ್ಕೊಳ್ತಾ ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಳ್ತಾರೆ. ಲೇಖಕರಿದನ್ನ ನೆಪ ಹೇಳುವ ಕಾಯಿಲೆ ಅಥವಾ ಎಕ್ಸ್ಕ್ಯೂಸೈಟಿಸ್ ಅಂತ ಕರೀತಾರೆ. ಎಕ್ಸ್ಕ್ಯೂಸೈಟಿಸ್, ಈ ಪದವೇ ಒಂಥರ ಕಾಯಿಲೆ ತರ ಇದೆ. ಹೌದು, ಇದು ಯಶಸ್ಸಿಗೆ ಅತ್ಯಂತ ಮಾರಕವಾದ ಕಾಯಿಲೆ. ಯಶಸ್ಸಿನ ಮೊದಲ ನಿಯಮವೇ ಬಹಳ ಕಠಿಣವಾಗಿದೆ, ಆದ್ರೆ ಅಷ್ಟೇ ಸತ್ಯ. ಆ ನಿಯಮ ಏನಂದ್ರೆ, ನಮ್ಮನ್ನು ನಾವೇ ಆ ದ್ವೀಪದಿಂದ ಹೊರಹಾಕಿಕೊಳ್ಬೇಕು. ಯಾರು ಪ್ರಗತಿಯತ್ತ ಹೆಜ್ಜೆ ಹಾಕ್ತಾರೋ ಅವರು ದಾರಿ ಹುಡುಕ್ತಾರೆ, ಸೋಲುವಾರು ಕೇವಲ ನೆಪಗಳನ್ನ ಹುಡುಕ್ತಾರೆ. ಆದ್ರೆ ಇಲ್ಲೊಂದು ಗಂಭೀರವಾದ ಪ್ರಶ್ನೆ ಬರುತ್ತೆ. ಕೆಲವು ನೆಪಗಳು ಕೇವಲ ನೆಪಗಳಾಗದೆ ವಾಸ್ತವಿಕ ಸಮಸ್ಯೆಗಳು ಆಗಿರಬಹುದಲ್ವೇ? ಅಂದೇ ಯಾವ ರೀತಿ? ಉದಾಹರಣೆಗೆ, ಬಾಲ್ಯದ ಕಹಿ ಘಟನೆಗಳು, ಪೋಷಕರು ಮಾಡಿದ ತಪ್ಪುಗಳು, ಅಥವಾ ನಿಜವಾಗಿಯೂ ಕಡು ಬಡತನದಿಂದ ಬಂದು ಸರಿಯಾದ ಶಿಕ್ಷಣ ಸಿಗದಿರೋದು, ಇವೆಲ್ಲವೂ ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ತಡೆಯುವ ನ್ಯಾಯಸಮ್ಮತವಾದ ಕಾರಣಗಳಲ್ವಾ? ಇಂತಹ ಆಳವಾದ ಆಘಾತಗಳನ್ನು ಕೇವಲ ನೆಪ ಅಂತ ತಳ್ಳಿ ಹಾಕಲು ಸಾಧ್ಯವೇ? ಇದು ಸ್ವಲ್ಪ ಅಮಾನವೀಯ ಅಂತ ಅನಿಸಲ್ವಾ? ಇದೊಂದು ಖಂಡಿತವಾಗಿಯೂ ಕಾಡುವ ಪ್ರಶ್ನೆ. ವಾಸ್ತವದಲ್ಲಿ ಪೋಷಕರ ತಪ್ಪುಗಳು ಅಥವಾ ಬಾಲ್ಯದ ಕಷ್ಟಗಳು ಒಬ್ಬ ವ್ಯಕ್ತಿಯಲ್ಲಿ ನಾನು ಯಾವುದಕ್ಕೂ ಯೋಗ್ಯನಲ್ಲ ಅನ್ನೋ ಆಳವಾದ ಕೀಳರಿಮೆಯನ್ನ ಹುಟ್ಟುಹಾಕುವುದು ಸತ್ಯ, ಅದು ಸುಳ್ಳಲ್ಲ. ನಿಜ, ಅದು ತುಂಬಾ ಆಳವಾದ ಗಾಯ. ಹೌದು. ಆದ್ರೆ ಇದರ ಹಿಂದಿನ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮೊಳಗಿನ ನಕಾರಾತ್ಮಕ ಭಾವನೆಗಳು, ವಿಶೇಷವಾಗಿ ಕೋಪ ಮತ್ತು ಹತಾಶೆ, ಇವು ನಮ್ಮೊಳಗೆ ಜೀವಂತವಾಗಿರ್ಬೇಕಾದ್ರೆ ನಾವು ಸದಾ ಬೇರೊಬ್ಬರನ್ನ ದೂಷಿಸ್ತಲೇ ಇರ್ಬೇಕಾಗತ್ತೆ. ಬೇರೆಯವರ ಮೇಲೆ ಗೂಬೆ ಕೂರಿಸುವುದು ಆ ನಕಾರಾತ್ಮಕತೆಗೆ ಇಂಧನ ಒದಗಿಸಿದಂತೆ. ಇದಕ್ಕೆ ಮನೋವಿಜ್ಞಾನದಲ್ಲಿ ಇರುವ ಏಕೈಕ ಮದ್ದು ಎಂದರೆ ನಾನೇ ಜವಾಬ್ದಾರ, ಅಂದ್ರೆ ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದು. ಅಲ್ಲ, ಒಂದು ನಿಮಿಷ. ಅಂದ್ರೆ ಬೇರೆಯವರು ಮಾಡಿದ ತಪ್ಪಿಗೂ ನಾವೇ ಕಾರಣ ಅಂತ ಒಪ್ಕೊಳ್ಳೋದಾ? ಇದು ಹೇಗೆ ನ್ಯಾಯ ಆಗುತ್ತೆ? ನಾನ್ ಹೇಳಿದ್ದು ಕಾರಣರಾಗ್ಬೇಕು ಅಂತಲ್ಲ, ಜವಾಬ್ದಾರರಾಗ್ಬೇಕು ಅಂತ. ಘಟನೆಗೆ ನಾವು ಕಾರಣರಲ್ಲದಿರಬಹುದು.
ಉದಾಹರಣೆಗೆ ಬಾಲ್ಯದಲ್ಲಿ ಆದ ಕಷ್ಟಗಳಿಗೆ ಅಥವಾ ಒಂದು ನೈಸರ್ಗಿಕ ವಿಕೋಪ ಬಂದ್ರೆ ಅದಕ್ಕೆ ಖಂಡಿತ ನಾವು ಕಾರಣರಲ್ಲ. ಹ್ಮ್ ಆದ್ರೆ ಆ ಕ್ಷಣದಿಂದ ಮುಂದೆ ನಾವು ನಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ತೀವಿ ಅನ್ನೋದಕ್ಕೆ ನಾವೇ ಸಂಪೂರ್ಣ ಜವಾಬ್ದಾರರು. ಇಲ್ಲಿ ಮಿದುಳಿನ ಒಂದು ಅದ್ಭುತ ನಿಯಮ ಕೆಲಸ ಮಾಡುತ್ತೆ ನೋಡಿ. ಮಿದುಳು ಒಂದೇ ಬಾರಿಗೆ ಕೇವಲ ಒಂದು ಆಲೋಚನೆಯನ್ನ ಮಾತ್ರ ಹಿಡಿದಿಟ್ಕೊಳ್ಬಲ್ಲದು. ಓ, ಕೇವಲ ಒಂದೇ ಆಲೋಚನೆನಾ? ಹೌದು, ಇದನ್ನ ಬದಲಿಯ ನಿಯಮ ಅಥವಾ ಲಾ ಆಫ್ ಸಬ್ಸ್ಟಿಟ್ಯೂಷನ್ ಅಂತಾರೆ. ನಕಾರಾತ್ಮಕ ಯೋಚನೆ ಮತ್ತು ನಾನೇ ಜವಾಬ್ದಾರ ಎಂಬ ಸಕಾರಾತ್ಮಕ ಯೋಚನೆ ಎರಡು ಏಕಕಾಲದಲ್ಲಿ ಮೆದುಳಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ನಾವು ಉದ್ದೇಶಪೂರ್ವಕವಾಗಿ ನಾನೇ ಜವಾಬ್ದಾರ ಅಂತ ನಿರ್ಧರಿಸಿದ ಕ್ಷಣ ಆ ನಕಾರಾತ್ಮಕ ಭಾವನೆಗೆ ಇಂಧನವಿಲ್ಲದೆ ಅದು ತಾನಾಗಿಯೇ ನಂದಿ ಹೋಗುತ್ತೆ. ಇದು ನಿಜಕ್ಕೂ ಆಳವಾದ ಒಳನೋಟ. ನಾವು ಜವಾಬ್ದಾರಿಯನ್ನ ಹೊತ್ತುಕೊಂಡ ತಕ್ಷಣ ನಮ್ಮ ದೈನಂದಿನ ಜೀವನದಲ್ಲಿ ಎರಡು ಪ್ರಮುಖ ಶತ್ರುಗಳನ್ನ ನಾವು ಎದುರಿಸಬೇಕಾಗುತ್ತೆ. ಮೂಲಗಳ ಪ್ರಕಾರ ಆ ಎರಡು ಶತ್ರುಗಳೆಂದ್ರೆ ಕಡಿಮೆ ಶ್ರಮದ ಹಾದಿ ಮತ್ತು ತಕ್ಷಣದ ಲಾಭದ ಅಪೇಕ್ಷೆ, ಅಂದ್ರೆ ಎಕ್ಸ್ಪೀಡಿಯನ್ಸಿ ಫ್ಯಾಕ್ಟರ್. ನಿಖರವಾಗಿ ಭವಿಷ್ಯದ ಯಶಸ್ಸಿಗಾಗಿ ಕಷ್ಟಪಟ್ಟು ದುಡಿಯೋ ಬದಲು ಮನುಷ್ಯನ ಮೆದುಳು ಯಾವಾಗ್ಲೂ ತಕ್ಷಣಕ್ಕೆ ಸುಲಭವಾಗಿರುವ ಮೋಜು ನೀಡುವ ಕೆಲಸಗಳಿಗೆ ಜಾರ್ಕೊಳ್ಳುತ್ತೆ ಅಲ್ವಾ? ಹೌದು, ಲೇಖಕರು ಇದನ್ನ ಸಿಹಿ ತಿಂಡಿಗಿಂತ ಮೊದಲು ಊಟ, ಡಿನ್ನರ್ ಬಿಫೋರ್ ಡಿಸರ್ಟ್ ಎಂಬ ನಿಯಮದ ಮೂಲಕ ವಿವರಿಸ್ತಾರೆ. ಇದಕ್ಕೊಂದು ದೈನಂದಿನ ಉದಾಹರಣೆ ನೋಡೋಣ. ಕಚೇರಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಾಗ ಒಂದು ಕಡೆ ಬಹಳ ಕಷ್ಟವಾದ ಆದರೆ ವೃತ್ತಿಜೀವನಕ್ಕೆ ಪ್ರಮುಖವಾದ ಪ್ರಾಜೆಕ್ಟ್ ರಿಪೋರ್ಟ್ ತೆರೆದಿರುತ್ತೆ. ಹೌದು, ಇದು ಎಲ್ಲರಿಗೂ ಆಗುವ ಅನುಭವ. ಇನ್ನೊಂದ್ ಕಡೆ 10 ಅನಗತ್ಯ ಇಮೇಲ್ಗಳು ಬಂದಿರ್ತವೆ. ಮೆದುಳು ತಕ್ಷಣ ಆ ಇಮೇಲ್ಗಳನ್ನ ಡಿಲೀಟ್ ಮಾಡುವ ಸುಲಭದ ಕೆಲಸಕ್ಕೆ ಕೈ ಹಾಕುತ್ತೆ. ಯಾಕೆಂದ್ರೆ ಆ ಸಣ್ಣ ಕೆಲಸ ಮುಗಿಸಿದಾಗ ಮೆದುಳಿನಲ್ಲಿ ಸಣ್ಣ ಪ್ರಮಾಣದ ಡೋಪಮೈನ್ ಬಿಡುಗಡೆಯಾಗಿ ತಾತ್ಕಾಲಿಕ ಸಂತೋಷ ಸಿಗುತ್ತೆ. ಆದ್ರೆ ಆ ಕಷ್ಟದ ಪ್ರಾಜೆಕ್ಟ್ ಹಾಗೆ ಉಳಿಯುತ್ತೆ. ಕರೆಕ್ಟ್. ಇದೇ ತಕ್ಷಣದ ಲಾಭದ ಅಪೇಕ್ಷೆ. ಕಚೇರಿಯಿಂದ ಬಂದ ಕೂಡಲೇ ಟಿವಿ ಮುಂದೆ ಕುಳಿತು ಬಿಡೋದು ಕೂಡ ಇದೇ ರೀತಿ. ಒಮ್ಮೆ ಆ ಸುಲಭದ ಸಿಹಿ ತಿಂಡಿ ತಿಂದ್ರೆ ಕಷ್ಟದ ಊಟ ಮಾಡುವ ಆಸಕ್ತಿ ಹೊರಟೋಗುತ್ತೆ. ಇದು ಒಂಥರ ನಮ್ಮ ಎರಡು ಭುಜಗಳ ಮೇಲೆ ಕುಳಿತಿರುವ ದೇವತೆ ಮತ್ತು ದೆವ್ವದ ನಡುವಿನ ನಿರಂತರ ಹೋರಾಟದಂತೆ ಭಾಸವಾಗುತ್ತೆ. ದೇವತೆ ಇದು ಕಷ್ಟವಾದರೂ ಭವಿಷ್ಯಕ್ಕೆ ಒಳ್ಳೆಯದು, ಇದನ್ನೇ ಮಾಡುವಂತೆ ಹೇಳ್ತಾ ಇರುತ್ತೆ. ಇನ್ನೊಂದು ಕಡೆ ದೆವ್ವ ಇದು ಸುಲಭವಾಗಿದೆ, ಮಜಾವಾಗಿದೆ, ಈ ಕ್ಷಣಕ್ಕೆ ಇದನ್ನೇ ಮಾಡುವಂತ ಪ್ರೇರೇಪಿಸ್ತಿರುತ್ತೆ ಅಲ್ವಾ? ಹೌದು. ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದ್ರೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರಜ್ಞ ಡಾಕ್ಟರ್ ಎಡ್ವರ್ಡ್ ಬಾರ್ನ್ಫೀಲ್ಡ್ ಅವರ 50 ವರ್ಷಗಳ ಸುದೀರ್ಘ ಅಧ್ಯಯನ ನೆನಪಾಗುತ್ತೆ. ಅವರು ಸಮಾಜದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆದವರನ್ನ ಅಧ್ಯಯನ ಮಾಡಿ ಅವರಲ್ಲಿರುವ ಸಾಮಾನ್ಯ ಗುಣ ಯಾವುದು ಅಂತ ಹುಡುಕಿದ್ರು. ಆ ಗುಣ ಯಾವುದು? ಅದುವೇ ದೀರ್ಘಕಾಲೀನ ದೃಷ್ಟಿಕೋನ, ಲಾಂಗ್ ಟೈಮ್ ಪರ್ಸ್ಪೆಕ್ಟಿವ್. ಯಶಸ್ವಿ ಜನರು ತಮ್ಗೆ ಇಷ್ಟವಿಲ್ಲದಿದ್ದರೂ ಭವಿಷ್ಯದ ಲಾಭಕ್ಕಾಗಿ ಇಂದು ಕಷ್ಟದ ಕೆಲಸಗಳನ್ನ ಮಾಡಲು ಸಿದ್ಧರಿರ್ತಾರೆ. ಅವರ ದೃಷ್ಟಿ ಮುಂದಿನ 10-20 ವರ್ಷಗಳ ಮೇಲಿರುತ್ತೆ. ಆದ್ರೆ ವಿಫಲರಾಗುವವರು ಕೇವಲ ತಾತ್ಕಾಲಿಕ ಸಂತೋಷ ಮತ್ತು ಮುಂದಿನ ವಾರಾಂತ್ಯದ ಮೋಜಿನ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಕಷ್ಟದ ಕೆಲಸಗಳನ್ನ ಮಾಡಲೇಬೇಕು ಅನ್ನೋದು ಸ್ಪಷ್ಟವಾಯಿತು. ಆದರೆ ಆ ಕಷ್ಟದ ಕೆಲಸಗಳನ್ನ ಮಾಡಲು ಮುಂದಾದಾಗ ವೈಫಲ್ಯದ ಭಯ ಅಥವಾ ಬೇರೆಯವರು ನಮ್ಮನ್ನ ತಿರಸ್ಕರಿಸ್ಬೋದು ಅನ್ನೋ ಭಯ ನಮ್ಮನ್ನ ವಿಪರೀತವಾಗಿ ಕಾಡುತ್ತೆ. ಖಂಡಿತ. ಭಯ ಅನ್ನೋದು ಬಹಳ ದೊಡ್ಡ ತಡೆಗೋಡೆ. ಭಯವಾದಾಗ ಹೊಟ್ಟೆ ಭಾಗದಲ್ಲಿ ಅಂದ್ರೆ ಆ ಸೋಲಾರ್ ಪ್ಲೆಕ್ಸಸ್ನಲ್ಲಿ ಒಂದು ರೀತಿಯ ತಳಮಳ ಶುರುವಾಗುತ್ತೆ. ನಮ್ಮ ದೇಹವೇ ನನ್ನಿಂದ ಸಾಧ್ಯವಿಲ್ಲ ಅಂತ ಕೂಗ್ತಿರುವಂತೆ ಅನ್ಸುತ್ತೆ. ಈ ಸ್ಥಿತಿಯು ಮನುಷ್ಯನನ್ನ ಸ್ತಬ್ಧಗೊಳಿಸಿ ಆ ಕಷ್ಟದ ಕೆಲಸದಿಂದ ಓಡಿ ಹೋಗುವಂತೆ ಮಾಡುತ್ತೆ. ನಿಜ. ಆದ್ರೆ ನೋಡಿ, ಭಯವು ಹುಟ್ಟಿನಿಂದಲೇ ನಮ್ಮೊಂದಿಗೆ ಬಂದದ್ದಲ್ಲ. ಅದು ನಾವು ಬೆಳೆಯುತ್ತಾ ಬೇರೆಯವರಿಂದ ಕಲಿತದ್ದು. ಕಲಿಯಬಹುದಾದದ್ದನ್ನ ನಾವು ಮರೆಯಲೂಬಹುದು ಅಲ್ವಾ? ತರ್ಕಬದ್ಧವಾಗಿದೆ. ಇದನ್ನು ಎದುರಿಸಲು ಅರಿಸ್ಟಾಟಲ್ ಅವರ ಒಂದು ಪ್ರಾಚೀನ ಆದರೆ ಅತ್ಯಂತ ಪರಿಣಾಮಕಾರಿ ವಿಧಾನವಿದೆ. ಅದೇ ನಟಿಸುತ್ತಲೇ ನೈಜತೆಯೆಡೆಗೆ ಸಾಗಿ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಅಂದ್ರೆ ಕೇವಲ ನಟಿಸುವುದಾ? ಹೌದು. ಆರಂಭದಲ್ಲಿ ಭಯವಾಗುತ್ತಿದ್ದರೂ ಸಂಪೂರ್ಣ ನಿರ್ಭೀತರಾಗಿದ್ದೀರಿ ಎಂಬಂತೆ ನಟಿಸುವುದು. ಎದೆಯುಬ್ಬಿಸಿ ನಿಂತು ನನ್ನಿಂದ ಸಾಧ್ಯ ಅಂತ ದೃಢವಾಗಿ ಹೇಳಿಕೊಳ್ಳುವುದು. ಇದರ ಜೊತೆಗೆ ಮೂಲಗಳಲ್ಲಿ ವಿಪತ್ತು ವರದಿ ಅಥವಾ ಡಿಸಾಸ್ಟರ್ ರಿಪೋರ್ಟ್ ಎಂಬ ತಂತ್ರವನ್ನ ಉಲ್ಲೇಖಿಸಲಾಗಿದೆ. ಇದು ಭಯವನ್ನ ವೈಜ್ಞಾನಿಕವಾಗಿ ಎದುರಿಸುವ ವಿಧಾನ. ಈ ವಿಪತ್ತು ವರದಿ ಕೇಳಲು ಬಹಳ ಆಸಕ್ತಿದಾಯಕವಾಗಿದೆ. ನಾವು ಭಯಪಟ್ಟಾಗ ಮೆದುಳು ಎಲ್ಲವನ್ನೂ ಅಸ್ಪಷ್ಟವಾಗಿ ಬೆಟ್ಟದಂತೆ ಮಾಡಿ ತೋರಿಸುತ್ತೆ. ಆದರೆ ಈ ವರದಿಯ ಮೂಲಕ ಆ ಭಯವನ್ನ ಕಾಗದದ ಮೇಲೆ ಇಳಿಸಿದಾಗ ಏನಾಗುತ್ತೆ?
ಇದನ್ನ ನಿಜ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಒಬ್ಬ ವ್ಯಕ್ತಿ ಹೊಸ ವ್ಯಾಪಾರ ಶುರು ಮಾಡಲು ಬಯಸುತ್ತಾನೆ, ಆದ್ರೆ ವೈಫಲ್ಯದ ಭಯ ಅವನನ್ನ ತಡೆಯುತ್ತಿರುತ್ತೆ. ಆಗ ಅವನು ಈ 4 ಹಂತಗಳನ್ನ ಪಾಲಿಸಬೇಕು. ಮೊದಲನೇದು, ಆತಂಕವೇನು ಅಂತ ಸ್ಪಷ್ಟವಾಗಿ ಬರೆಯುವುದು. ಅಂದ್ರೆ, ನಾನು ವ್ಯಾಪಾರದಲ್ಲಿ ಸೋಲಬಹುದು. ಓಕೆ, ಅದು ಮೊದಲ ಹೆಜ್ಜೆ. ಆಮೇಲೆ ಎರಡನೇದು, ಇದರಿಂದ ಆಗಬಹುದಾದ ಅತಿ ಕೆಟ್ಟ ಪರಿಣಾಮವೇನು ಅಂತ ಊಹಿಸುವುದು. ನಾನು ಹಾಕಿದ ಹಣವೆಲ್ಲ ಕಳೆದುಕೊಂಡು ದಿವಾಳಿಯಾಗಬಹುದು. ಮೂರನೇದು, ಆ ಕೆಟ್ಟ ಪರಿಣಾಮವನ್ನ ಮಾನಸಿಕವಾಗಿ ಒಪ್ಪಿಕೊಳ್ಳುವುದು. ಸರಿ, ಹಾಗೇನಾದ್ರೂ ಆದ್ರೆ ನಾನು ಮತ್ತೆ ಉದ್ಯೋಗಕ್ಕೆ ಸೇರಿ ಸಾಲ ತೀರಿಸ್ತೀನಿ ಅಂತ ಒಪ್ಪಿಕೊಳ್ಳುವುದು. ಇದು ಆ ವ್ಯಕ್ತಿಯ ಮೆದುಳನ್ನು ಶಾಂತಗೊಳಿಸುತ್ತೆ. ವಾವ್, ಇದು ನಿಜಕ್ಕೂ ರಿಲೀಫ್ ಕೊಡುತ್ತೆ. ಹೌದು. ಕೊನೆಯದಾಗಿ 4ನೆಯ ಹಂತ, ಆ ಕೆಟ್ಟ ಪರಿಣಾಮವನ್ನ ತಪ್ಪಿಸಲು ತಕ್ಷಣವೇ ಏನು ಮಾಡಬಹುದು ಅಂತ ಪಟ್ಟಿ ಮಾಡಿ ಕಾರ್ಯಪ್ರವೃತ್ತರಾಗುವುದು. ಭಯಕ್ಕೆ ಇರುವ ಏಕೈಕ ನೈಜ ಮದ್ದು ಎಂದರೆ ಆಕ್ಷನ್ ಅಥವಾ ಕಾರ್ಯ. ನಾವು ಕೆಲಸ ಮಾಡಲು ಶುರು ಮಾಡಿದ ತಕ್ಷಣ ನಮ್ಮ ಮೆದುಳಿಗೆ ಭಯಪಡಲು ಸಮಯವೇ ಇರೋದಿಲ್ಲ. ಆದ್ರೆ ಇಲ್ಲೊಂದು ಅನುಮಾನ ಬರುತ್ತೆ. ಕೇವಲ ಧೈರ್ಯವಂತರಂತೆ ನಡ್ಸೋದ್ರಿಂದ ಮತ್ತು ನನ್ನಿಂದ ಸಾಧ್ಯ ಅಂತ ಹೇಳ್ಕೊಳ್ಳೋದ್ರಿಂದ ನಿಜವಾಗಿಯೂ ಮೆದುಳಿನ ರಚನೆ ಬದಲಾಗುತ್ತಾ? ಅಥವಾ ಅದು ಕೇವಲ ಆ ಕ್ಷಣಕ್ಕೆ ನಮ್ಮ ಭಯವನ್ನ ಮುಚ್ಚಿಡುವ ಒಂದು ಮುಖವಾಡ ಅಷ್ಟೇನಾ? ಇದು ಒಂದು ಅತ್ಯುತ್ತಮವಾದ ಪ್ರಶ್ನೆ. ಇದು ಕೇವಲ ಮುಖವಾಡ ಖಂಡಿತ ಅಲ್ಲ. ಇದರ ಹಿಂದೆ ನರವಿಜ್ಞಾನದ ಅಂದ್ರೆ ನ್ಯೂರೋಸೈನ್ಸ್ನ ಆಳವಾದ ಪ್ರಕ್ರಿಯೆ ಇದೆ. ಯಶಸ್ಸನ್ನ ದೃಶ್ಯೀಕರಿಸಿಕೊಳ್ಳುವುದು ನಮ್ಮ ಉಪಪ್ರಜ್ಞಾ ಮನಸ್ಸಿಗೆ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಸ್ಪಷ್ಟವಾದ ಸೂಚನೆಗಳನ್ನ ನೀಡುತ್ತೆ. ಅಂದ್ರೆ ನಮ್ಮ ಮೆದುಳು ಅದನ್ನ ನಿಜ ಅಂತ ನಂಬ್ತಾ? ಹೌದು. ವಿಜ್ಞಾನಿಗಳ ಪ್ರಕಾರ ನಮ್ಮ ಮೆದುಳಿನಲ್ಲಿ ವಿವಿಧ ಭಯಗಳೆಲ್ಲವೂ ಒಂದೇ ಸರ್ಕ್ಯೂಟ್ನಲ್ಲಿ ಒಟ್ಟಿಗೆ ಸಂಪರ್ಕಗೊಂಡಿರುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ಮಾತನಾಡುವ ಭಯವನ್ನ ಕಷ್ಟಪಟ್ಟು ಗೆದ್ರೆ, ಆಶ್ಚರ್ಯಕರವಾಗಿ ಆತನಲ್ಲಿರುವ ತಿರಸ್ಕಾರದ ಭಯ ಅಥವಾ ಸೋಲಿನ ಭಯವು ತಾನಾಗಿಯೇ ಕಡಿಮೆಯಾಗುತ್ತೆ. ಓ, ಇದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ನಿಖರವಾಗಿ. ನಾವು ಭಯದ ಕಡೆಗೆ ಹೆಜ್ಜೆ ಹಾಕಿದಷ್ಟೂ ಆ ಭಯದ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ ಮತ್ತು ನಮ್ಮ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಭಯದಿಂದ ಓಡಿ ಹೋದಷ್ಟು ಅದು ನಮ್ಮನ್ನ ಅಟ್ಟಿಸ್ಕೊಂಡು ಬರುತ್ತೆ. ಆಂತರಿಕ ಭಯವನ್ನ ಗೆದ್ದು ನಾವು ಮುನ್ನಡೆದೆವು ಎಂದೇ ಇಟ್ಕೊಳ್ಳೋಣ. ಆದರೆ ಜೀವನ ಎಂದ ಮೇಲೆ ನೈಜವಾದ ಬಾಹ್ಯ ಸಮಸ್ಯೆಗಳು, ಬಿಕ್ಕಟ್ಟುಗಳು ಎದುರಾಗುವುದು ಸಹಜ ಅಲ್ವಾ? ಮೂಲಗಳ ಪ್ರಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿ 2-3 ತಿಂಗಳಿಗೊಮ್ಮೆ ಒಂದಲ್ಲ ಒಂದು ಬಿಕ್ಕಟ್ಟು ಬರುತ್ತೆ. ಅದು ತಪ್ಪಿಸಲು ಸಾಧ್ಯವಿಲ್ಲದ ಸತ್ಯ. ಇಂಥ ಸಮಯದಲ್ಲಿ ಕೋಪಗೊಳ್ಳುವ ಬದಲು ಪರಿಹಾರದತ್ತ ಗಮನ ಹರಿಸಬೇಕು ಅಂತ ಹೇಳಲಾಗಿದೆ. ಇದಕ್ಕಾಗಿ 9 ಹಂತಗಳ ಒಂದು ವಿಧಾನವನ್ನು ನೀಡಿದ್ದಾರೆ. ಆದರೆ ಆ ಎಲ್ಲಾ ಹಂತಗಳನ್ನ ಕಂಠಪಾಠ ಮಾಡುವ ಬದಲು ಅದರ ಹಿಂದಿನ ತರ್ಕವನ್ನ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅಂತ ನನಗನ್ಸುತ್ತೆ. ಖಂಡಿತ. ಆ 9 ಹಂತಗಳ ಹಿಂದಿರುವ ಮುಖ್ಯ ಉದ್ದೇಶ ಏನಂದ್ರೆ, ಸಮಸ್ಯೆಯನ್ನ ಭಾವನಾತ್ಮಕವಾಗಿ ನೋಡದೆ ವಸ್ತುನಿಷ್ಠವಾಗಿ ನೋಡುವುದು. ಇದರಲ್ಲಿ 2ನೇ ಹಂತ ಬಹಳ ವಿಶೇಷವಾದುದು. ಇದೊಂದು ಸಮಸ್ಯೆಯೋ ಅಥವಾ ಮರೆಮಾಚಿದ ಅವಕಾಶವೋ ಅಂತ ಪ್ರಶ್ನಿಸಿಕೊಳ್ಳೋದು. ಸಮಸ್ಯೆ ಹೇಗೆ ಅವಕಾಶ ಆಗಲು ಸಾಧ್ಯ? ಅವಕಾಶವಾಗಿ ನೋಡಿದ್ರೆ ಬಹುಶಃ ಆ ಕ್ಲೈಂಟ್ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದು ತಪ್ಪಿರಬಹುದು. ಈಗ ಹೊಸ ಮಾರುಕಟ್ಟೆಗಳನ್ನ ಹುಡುಕಲು, ಹೊಸ ಉತ್ಪನ್ನಗಳನ್ನ ರೂಪಿಸಲು ಇದೊಂದು ಅವಕಾಶವಾಗಿರಬಹುದು. ಯಶಸ್ವಿ ಜನರು ಪ್ರತಿ ಬಿಕ್ಕಟ್ಟಿನಲ್ಲೂ ಒಂದು ಪಾಠವನ್ನ ಹುಡುಕ್ತಾರೆ. ಇದೇ 10 ಹಂತಗಳಲ್ಲಿ 5ನೇ ಹಂತದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಸಮಸ್ಯೆಗೆ ಕೇವಲ ಒಂದೇ ಒಂದು ಪರಿಹಾರವಿದ್ರೆ ಅದು ಪರಿಹಾರವಲ್ಲ, ಅದು ಬೇರೊಂದು ಸಮಸ್ಯೆ ಅಂತ. ನಿಜ. ಒಂದೇ ದಾರಿ ಇದ್ರೆ ಅದು ಅಪಾಯಕಾರಿ. ಹೌದು. ಅದರ ಜೊತೆಗೆ 8ನೇ ಹಂತವಾದ ಜವಾಬ್ದಾರಿಯನ್ನ ನಿಯೋಜಿಸುವುದು ಬಹುಶಃ ಇಡೀ ಪ್ರಕ್ರಿಯೆಯ ಜೀವನಾಡಿ ಎನ್ನಬಹುದು. ಒಂದು ಕಚೇರಿಯ ಮೀಟಿಂಗ್ ರೂಮ್ನಲ್ಲಿ ಎಲ್ಲರೂ ಸೇರಿ ದೊಡ್ಡದಾಗಿ ಚರ್ಚಿಸಿ ಅದ್ಭುತವಾದ ಪರಿಹಾರವನ್ನ ಕಂಡುಕೊಳ್ತಾರೆ. ಆದರೆ ಆ ಕೆಲಸವನ್ನ ಯಾರು ಮಾಡಬೇಕು, ಯಾವಾಗ ಮುಗಿಸ್ಬೇಕು ಅಂತ ಯಾರಿಗೂ ಜವಾಬ್ದಾರಿ ವಹಿಸ್ತಿದ್ರೆ 2 ವಾರಗಳ ನಂತರ ನೋಡಿದಾಗ ಆ ಪರಿಹಾರ ಕೇವಲ ಪೇಪರ್ ಮೇಲೇ ಉಳಿದಿರುತ್ತೆ. ಅದಕ್ಕಾಗಿಯೇ ನಿರ್ವಹಣಾ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗೊತ್ತಾ? ಎಂದಿಗೂ ಜಾರಿಗೆ ಬರದ ಅತ್ಯುತ್ತಮ ಪರಿಹಾರಕ್ಕಿಂತ ತಕ್ಷಣ ಜಾರಿಗೆ ಬರುವ ಸಾಧಾರಣ ಪರಿಹಾರವೇ ಶ್ರೇಷ್ಠ ಅಂತ. ಜೀವನದ ಬಿಕ್ಕಟ್ಟುಗಳಲ್ಲಿ ನಮಗೆ ಬೇಕಿರೋದು ಪರ್ಫೆಕ್ಷನ್ ಅಲ್ಲ, ತಕ್ಷಣದ ಆಕ್ಷನ್. ಈ 9 ಹಂತಗಳ ವಿಧಾನವನ್ನ ನೋಡಿದ್ರೆ ನನಗೆ ಒಂದು ವೈದ್ಯಕೀಯ
ತುರ್ತು ಪರಿಸ್ಥಿತಿಯೇ ನೆನಪಾಗುತ್ತೆ. ರಸ್ತೆಯಲ್ಲಿ ಒಂದು ಭೀಕರ ಅಪಘಾತವಾದಾಗ ವೈದ್ಯರು ಬಂದು ಅಪಘಾತ ಹೇಗಾಯಿತು, ಯಾರು ತಪ್ಪು ಮಾಡಿದ್ರು, ಬ್ರೇಕ್ ಫೇಲ್ ಆಯ್ತಾ ಅಂತ ವಿಶ್ಲೇಷಿಸ್ತಾ ಕೂರೋದಿಲ್ಲ. ಖಂಡಿತ ಇಲ್ಲ. ಬದಲಾಗಿ ಮೊದಲು ರಕ್ತಸ್ರಾವವನ್ನ ನಿಲ್ಲಿಸುವ ಕಡೆಗೆ, ರೋಗಿಯ ಜೀವ ಉಳಿಸುವ ಕಡೆಗೆ ಗಮನ ಹರಿಸ್ತಾರೆ. ಅದೇ ರೀತಿ ಜೀವನದಲ್ಲಿ ಬಿಕ್ಕಟ್ಟು ಎದುರಾದಾಗ ಯಾರನ್ನ ದೂಷಿಸಬೇಕು ಅಂತ ಹುಡುಕುವ ಬದಲು ತಕ್ಷಣದ ಪರಿಹಾರದತ್ತ ಗಮನ ಹರಿಸಬೇಕು. ಆಮೇಲೆ ನಿಧಾನವಾಗಿ ಕಾರಣ ಹುಡುಕಬಹುದು. ಆ ವೈದ್ಯಕೀಯ ಉಪಮೆ ಇಲ್ಲಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಶಕ್ತಿಯನ್ನ ದೂಷಣೆಗಾಗಿ ಪೋಲು ಮಾಡಬಾರ್ದು. ಸಮಸ್ಯೆಗಳನ್ನ ಪರಿಹರಿಸಲು, ಪ್ರತಿದಿನ ಕಷ್ಟದ ಕೆಲಸಗಳನ್ನ ಮಾಡಲು ಮತ್ತು ಇಷ್ಟೆಲ್ಲ ಶಿಸ್ತನ್ನ ಕಾಯ್ದುಕೊಳ್ಳಲು ಅಪಾರ ಪ್ರಮಾಣದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಬೇಕು ಅಲ್ವಾ? ಆ ಶಕ್ತಿ ಆಕಾಶದಿಂದ ಬೀಳುವುದಿಲ್ಲ. ಅದು ಪ್ರತಿದಿನದ ಸಣ್ಣ ಸಣ್ಣ ಅಭ್ಯಾಸಗಳಿಂದ ಮಾತ್ರ ಬರುತ್ತೆ. ಹೌದು. ದೈನಂದಿನ ದಿನಚರ್ಯೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಮೂಲಗಳು ದೈನಂದಿನ ದಿನಚರ್ಯೆಯ ಬಗ್ಗೆ ಬಹಳ ಒತ್ತು ನೀಡುತ್ತವೆ. ಮುಖ್ಯವಾಗಿ ಸಮಯ ನಿರ್ವಹಣೆಗೆ ABCDE ವಿಧಾನದ ಬಗ್ಗೆ ಹೇಳಲಾಗಿದೆ. ಇದರಲ್ಲಿ A1 ಎಂಬುದು ದಿನದ ಅತ್ಯಂತ ಪ್ರಮುಖ ಕೆಲಸ. ಇದನ್ನ ಬೇರೆ ಯಾವ ಕೆಲಸಕ್ಕೂ ಕೈಹಾಕದೆ ಸಂಪೂರ್ಣ ಏಕಾಗ್ರತೆಯಿಂದ ನಿರ್ವಹಿಸುವುದು ಅತ್ಯಗತ್ಯ. ಹೌದು. ಇದನ್ನ ಸಿಂಗಲ್ ಹ್ಯಾಂಡ್ಲಿಂಗ್ ಅಂತ ಕರೀತಾರೆ. ನಮ್ಮ ಮೆದುಳಿಗೆ ಪದೇ ಪದೇ ಕೆಲಸಗಳನ್ನ ಬದಲಾಯಿಸುವುದು ಇಷ್ಟವಾಗುವುದಿಲ್ಲ. ಒಂದು ಕಷ್ಟದ ಕೆಲಸವನ್ನ ಶುರು ಮಾಡಿದಾಗ ಮಧ್ಯದಲ್ಲಿ ಫೋನ್ ನೋಡುವುದು, ಮತ್ತೆ ಕೆಲಸಕ್ಕೆ ಮರಳುವುದು, ಇದು ಮೆದುಳಿಗೆ ಅತೀವ ಆಯಾಸವನ್ನು ಉಂಟುಮಾಡುತ್ತೆ. ಅಂದ್ರೆ ಆ ಮಲ್ಟಿಟಾಸ್ಕಿಂಗ್ ಅನ್ನೋದು ಮೆದುಳಿಗೆ ಒಳ್ಳೇದಲ್ಲ ಅಂತೀರಾ? ಖಂಡಿತ ಒಳ್ಳೇದಲ್ಲ. ಪ್ರತಿ ಬಾರಿ ಏಕಾಗ್ರತೆ ಕಳೆದುಕೊಂಡಾಗಲೂ ಮತ್ತೆ ಆ ಕೆಲಸದ ವೇಗವನ್ನ ಪಡೆದುಕೊಳ್ಳಲು ಮೆದುಳು ವಿಪರೀತ ಶಕ್ತಿಯನ್ನ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕಾಗಿಯೇ ಆ ದಿನದ ಅತ್ಯಂತ ಕಷ್ಟದ A1 ಕೆಲಸವನ್ನ ಮುಗಿಸುವವರೆಗೂ ಎದ್ದು ಏಳದಿರುವುದು ಶಿಸ್ತಿನ ಪರಮಾವಧಿ. ಈ ಮಾನಸಿಕ ಶಿಸ್ತಿಗೆ ಬೆಂಬಲವಾಗಿ ದೈಹಿಕ ಶಿಸ್ತು ಕೂಡ ಬೇಕಲ್ವಾ? ಉತ್ತಮ ಆರೋಗ್ಯಕ್ಕಾಗಿ 5 Pಗಳನ್ನ ಪಾಲಿಸಬೇಕು ಅಂತ ಮೂಲಗಳು ಹೇಳ್ತವೆ. ಸರಿಯಾದ ತೂಕ, ಸರಿಯಾದ ಆಹಾರ, ವ್ಯಾಯಾಮ, ವಿಶ್ರಾಂತಿ ಮತ್ತು ಸಕಾರಾತ್ಮಕ ಮನೋಭಾವ. ಇವು 5 ಒಂದಕ್ಕೊಂದು ಬೆಸೆದುಕೊಂಡಿವೆ. ಹೌದು. ಇವುಗಳಲ್ಲಿ ದೈನಂದಿನ ಮುಂಜಾನೆಯ ವೇಗ ಅಥವಾ ಮೊಮೆಂಟಮ್ ನಿರ್ಮಾಣ ಮಾಡೋದು ಬಹಳ ಮುಖ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 30ರಿಂದ 60 ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಇಡೀ ದಿನದ ಶಿಸ್ತಿಗೆ ಬುನಾದಿ ಹಾಕುತ್ತೆ. ಇಲ್ಲಿ ಲೇಖಕರು ಒಂದು ಸಣ್ಣ ಟ್ರಿಕ್ ಅನ್ನ ಹಂಚಿಕೊಂಡಿದ್ದಾರೆ. ಅದೇ ಆ ಬಟ್ಟೆಗಳ ಟ್ರಿಕ್ ಅಲ್ವಾ? ಕರೆಕ್ಟ್. ಬೆಳಿಗ್ಗೆ ಎದ್ದ ಕೂಡಲೇ ವ್ಯಾಯಾಮದ ಬಟ್ಟೆಗಳು ಕಾಲಿಗೆ ತಗುಲುವಂತೆ ಮಂಚದ ಪಕ್ಕದಲ್ಲೇ ಇಟ್ಕೊಳ್ಬೇಕಂತೆ. ಇದು ನೋಡಲು ಸಣ್ಣ ವಿಷಯ ಎನಿಸಿದರೂ ಇದು ಮುಂಜಾನೆಯ ಆಲಸ್ಯವನ್ನ ಮುರಿಯುವ ಅದ್ಭುತ ತಂತ್ರ. ಇದು ಆ ಕಡಿಮೆ ಶ್ರಮದ ಹಾದಿಯನ್ನ ನಮ್ಮ ಪರವಾಗಿ ಬಳಸಿಕೊಳ್ಳುವ ಜಾಣತನ. ಆದರೆ ಇಲ್ಲಿ ಒಂದು ಸಹಜವಾದ ಅನುಮಾನ ಬರುತ್ತೆ. ಬೆಳಿಗ್ಗೆ ಎದ್ದು 60 ನಿಮಿಷಗಳ ಕಾಲ ಕಠಿಣ ಏರೋಬಿಕ್ ವ್ಯಾಯಾಮ ಮಾಡಿದರೆ ಇಡೀ ದಿನ ಸುಸ್ತಾಗೋದಿಲ್ವೇ? ಆಫೀಸ್ ಕೆಲಸ ಮಾಡಲು, ಯೋಚನೆ ಮಾಡಲು ಶಕ್ತಿ ಎಲ್ಲಿಂದ ಬರುತ್ತೆ? ಮೇಲ್ನೋಟಕ್ಕೆ ಹಾಗೆ ಅನಿಸುವುದು ಸಹಜ. ಆದ್ರೆ ಮಾನವನ ಶರೀರ ವಿಜ್ಞಾನ ಹೇಳೋದು ಬೇರೆಯೇ ಕಥೆ. ಮುಂಜಾನೆಯ ಏರೋಬಿಕ್ ವ್ಯಾಯಾಮವು ದೇಹದ ಶಕ್ತಿಯನ್ನ ಹೀರಿಕೊಳ್ಳುವುದಿಲ್ಲ. ಬದಲಾಗಿ ಅದು ಹೊಸ ಶಕ್ತಿಯನ್ನು ಉತ್ಪಾದಿಸುತ್ತೆ. ಓ, ಹೇಗೆ? ನಾವು ವೇಗವಾಗಿ ಉಸಿರಾಡಿದಾಗ ನಮ್ಮ ಮೆದುಳಿನ ಸೆರಿಬ್ರಲ್ ಕಾರ್ಟೆಕ್ಸ್ ಭಾಗಕ್ಕೆ ಹೆಚ್ಚಿನ ಆಮ್ಲಜನಕಯುಕ್ತ ರಕ್ತ ಪೂರೈಕೆಯಾಗುತ್ತೆ. ಈ ಭಾಗವೇ ನಮ್ಮ ಸೃಜನಶೀಲ ಆಲೋಚನೆ ಮತ್ತು ನಿರ್ಧಾರಗಳಿಗೆ ಕಾರಣ. ಇದು ಮುಗಿದೋದ ಬ್ಯಾಟರಿಯನ್ನ ಮತ್ತೆ ಪೂರ್ಣವಾಗಿ ಚಾರ್ಜ್ ಮಾಡಿದಂತೆ. ಇದರಿಂದ ದಿನವಿಡೀ ಹೆಚ್ಚು ಕ್ರಿಯಾಶೀಲರಾಗಿರಲು ಸಾಧ್ಯವಾಗುತ್ತೆ. ವಾವ್, ಇದು ಆಸಕ್ತಿದಾಯಕವಾಗಿದೆ. ಜೊತೆಗೆ ವ್ಯಾಯಾಮ ಮಾಡಿದಾಗ ಮೆದುಳಿನಲ್ಲಿ ಎಂಡಾರ್ಫಿನ್ಸ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಈ ಹಾರ್ಮೋನು ಮನುಷ್ಯನನ್ನ ದಿನವಿಡೀ ಅತ್ಯಂತ ಸಕಾರಾತ್ಮಕವಾಗಿ ಉಲ್ಲಾಸದಿಂದ ಇಡುತ್ತೆ. ಅಂದ್ರೆ ಈ ಎಂಡಾರ್ಫಿನ್ ಕೇವಲ ವ್ಯಾಯಾಮದಿಂದ ಮಾತ್ರವಲ್ಲ, ನಾವು ನಮ್ಮ ದಿನದ ಅತ್ಯಂತ ಕಷ್ಟದ A1 ಕೆಲಸವನ್ನ ಯಶಸ್ವಿಯಾಗಿ ಮುಗಿಸಿದಾಗಲೂ ಬಿಡುಗಡೆಯಾಗತ್ತೆ ಅಲ್ವಾ? ಆ ಕೆಲಸ ಮುಗಿದಾಗ ಸಿಗುವ ಆ ಸಮಾಧಾನ, ಆ ಗೆಲುವಿನ ಭಾವನೆ, ಇದೇ ಹಾರ್ಮೋನ್ನ ಕರಾಮತ್ತು. ಖಂಡಿತ. ಆ ಗೆಲುವಿನ ಭಾವನೆಯೇ ನಮಗೆ ಮತ್ತಷ್ಟು ದೊಡ್ಡ ಗುರಿಗಳನ್ನ ಸಾಧಿಸಲು ಪ್ರೇರಣೆ ನೀಡುತ್ತೆ. ವ್ಯಾಯಾಮದಿಂದ ಎಂಡಾರ್ಫಿನ್ ಸಿಗುತ್ತೆ. ಆ ಶಕ್ತಿಯಿಂದ ಕಷ್ಟದ ಕೆಲಸ ಮುಗಿಸ್ತೀವಿ. ಕೆಲಸ ಮುಗಿಸಿದಾಗ ಮತ್ತೆ ಎಂಡಾರ್ಫಿನ್ ಸಿಗುತ್ತೆ. ಇದು ಒಂದಕ್ಕೊಂದು ಬೆಸೆದುಕೊಂಡಿರುವ, ನಮ್ಮನ್ನ ಸದಾ ಪ್ರಗತಿಯತ್ತ ಕೊಂಡೊಯ್ಯುವ ಒಂದು ಸುಂದರವಾದ ಸರಪಳಿ. ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ಇಂದಿನ ಚರ್ಚೆಯನ್ನು ಒಮ್ಮೆ ಹಿಂದಿರುಗಿ ನೋಡೋಣ. ಒಂದಲ್ಲ ಒಂದು ದಿನ ಅನ್ನೋ ಭ್ರಮಾತ್ಮಕ ದ್ವೀಪದಿಂದ ಹೊರಬರುವುದು ಕೇವಲ ಮೊದಲ ಹೆಜ್ಜೆ. ಅಲ್ಲಿಂದ ನಮ್ಮ ಪ್ರತಿಯೊಂದು ನಕಾರಾತ್ಮಕ ಭಾವನೆಗಳಿಗೂ ನಮ್ಮ ಇಂದಿನ ಪರಿಸ್ಥಿತಿಗೂ ನಾನೇ ಸಂಪೂರ್ಣ ಜವಾಬ್ದಾರ ಅಂತ ಒಪ್ಪಿಕೊಳ್ಳುವುದು ನಮ್ಮ ಕೈಗೆ ಆ ಚುಕ್ಕಾಣಿಯನ್ನ ಮರಳಿ ನೀಡುತ್ತೆ. ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಆಂತರಿಕ ಭಯವನ್ನ ನಟಿಸ್ತಲೇ ಗೆಲ್ಲುವುದು ಮತ್ತು ಎದುರಾಗುವ ಬಾಹ್ಯ ಬಿಕ್ಕಟ್ಟುಗಳನ್ನ ತಾಳ್ಮೆಯಿಂದ ಪರಿಹಾರ ಕೇಂದ್ರಿತವಾಗಿ ಎದುರಿಸುವುದು. ನಿಜ. ಇವೆಲ್ಲವೂ ಶಿಸ್ತಿನ ಪಯಣದ ಪ್ರಮುಖ ಮೈಲಿಗಲ್ಲುಗಳು ಮತ್ತು ಈ ಇಡೀ ಸುದೀರ್ಘ ಪಯಣಕ್ಕೆ ಮುಂಜಾನೆಯ ವ್ಯಾಯಾಮ ಹಾಗೂ ದೈನಂದಿನ ಕಟ್ಟುನಿಟ್ಟಿನ ದಿನಚರಿಯೇ ಅಪ್ಪಟ ಇಂಧನ ಒದಗಿಸುತ್ತೆ ಅಲ್ವಾ? ನಾವು ಇದನ್ನ ವಿಶಾಲವಾದ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಅದ್ಭುತವಾದ ಸತ್ಯ ಅರಿವಾಗುತ್ತೆ. ಸ್ವಯಂ ಶಿಸ್ತು ಎಂದ್ರೆ ನಮ್ಮನ್ನ ನಾವು ಕಠಿಣವಾಗಿ ದಂಡಿಸಿಕೊಳ್ಳುವುದಲ್ಲ, ನಮ್ಮ ಆಸೆಗಳನ್ನ ಕೊಲ್ಲುವುದೂ ಅಲ್ಲ. ಬದಲಿಗೆ ಅದು ನಮ್ಮ ಬಗ್ಗೆ ನಮಗಿರುವ ಅತಿ ದೊಡ್ಡ ಗೌರವ. ಸ್ವಯಂ ಗೌರವ. ಹೌದು. ಕಷ್ಟವಾದರೂ ಸರಿಯಾದದ್ದನ್ನೇ ಆರಿಸಿಕೊಂಡಾಗ ಭವಿಷ್ಯದ ಒಳಿತಿಗಾಗಿ ಇಂದಿನ ತಾತ್ಕಾಲಿಕ ಮೋಜನ್ನ ತ್ಯಜಿಸಿದಾಗ ನಮ್ಮ ಬಗ್ಗೆ ನಮಗೆ ಒಂದು ರೀತಿಯ ಹೆಮ್ಮೆ ಮೂಡುತ್ತೆ. ಆ ಹೆಮ್ಮೆಯೇ, ಆ ಆತ್ಮತೃಪ್ತಿಯೇ ನಿಜವಾದ ಸ್ವಯಂ ಗೌರವ. ಅದ್ಭುತವಾದ ಒಳ್ಳನೋಟ. ಆರಂಭದಲ್ಲಿ ನಾವು ಚುಕ್ಕಾಣಿ ಇಲ್ಲದ ಹಡಗನ ಬಗ್ಗೆ ಮಾತಾಡಿದೆವು. ಆ ಹಡಗಿಗೆ ಚುಕ್ಕಾಣಿ ಒದಗಿಸಿ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವುದೇ ಈ ಸ್ವಯಂ ಶಿಸ್ತು. ಕೊನೆಯದಾಗಿ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಖಂಡಿತ, ಹೇಳಿ. ರಸಾಯನಶಾಸ್ತ್ರದ ಪ್ರಯೋಗಾಲಯದಲ್ಲಿ ದ್ರವರೂಪದ ರಾಸಾಯನಿಕಗಳನ್ನ ಬನ್ಸನ್ ಬರ್ನರ್ನ ಬೆಂಕಿಯ ಮೇಲಿಟ್ಟಾಗ ಅವು ಕರಗಿ ಕಲ್ಮಶಗಳನ್ನ ಕಳೆದುಕೊಂಡು ಹರಳುಗಟ್ಟಿ ಗಟ್ಟಿಯಾದ ಅಪ್ಪಟ ವಸ್ತುವಾಗಿ ಬದಲಾಗ್ತವೆ. ಅದೇ ರೀತಿ ದೈನಂದಿನ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಕಷ್ಟದ ನಿರ್ಧಾರವೂ, ನಾವು ಪ್ರದರ್ಶಿಸುವ ಪ್ರತಿಯೊಂದು ಶಿಸ್ತು ನಮ್ಮ ವ್ಯಕ್ತಿತ್ವವನ್ನ ಹರಳುಗಟ್ಟಿಸುತ್ತೆ. ಅರೇ ವಾವ್, ಇದು ಬಹಳ ಶಕ್ತಿಯುತವಾದ ಹೋಲಿಕೆ. ಹಾಗಾದ್ರೆ ನಮ್ಮ ಕೇಳುವರು ಯೋಚಿಸಬೇಕಾದದ್ದೇನೆಂದ್ರೆ, ಈ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ನಿಮ್ಮದೇ ವ್ಯಕ್ತಿತ್ವದ ರಾಸಾಯನಿಕ ಸಂಯೋಜನೆಯನ್ನ ಯಾವ ರೀತಿ ರೂಪಿಸುತ್ತಿವೆ ಅಂತ ನಿಮಗೆ ನೀವೇ ಪ್ರಶ್ನಿಸ್ಕೊಳ್ಬೇಕಿದೆ. ಆಲೋಚಿಸಿ ನೋಡಿ. ಮತ್ತೆ ಮುಂದಿನ ಡೀಪ್ ಡೈವ್ನಲ್ಲಿ ಸಿಗೋಣ.